ಹೊಡ್ರೋ ಇದು ಸರ್ಜಾ ಅಡ್ಡ. ಹೊಟ್ಟೆ ಇಸ್ತಿದೆ, ಅದಕ್ಕೆ ತಾನೇ ಬಂದಿರೋದು. ಇವಾಗ ದೊಡ್ಡ ಮನುಷ್ಯರು ಅಲ್ಲ, ಮಾಲ್ ತಿನ್ನಿಸ್ಕೊಡ್ತೀರಾ? ನಮ್ದು ರಾಯಲ್ ಫ್ಯಾಮಿಲಿ. ಬಿಡಿಸಿ ಸಂಸಾರ ಉಳಿಸಿ. ಸೊ ಯಾರು ಕುಡಿಯಕ್ಕೆ ಹೋಗ್ಬೇಡಿ, ಅಂದ್ರೂ ಕುಡಿತೀರಾ ಅಂತ ಗೊತ್ತು. ನಾಟಿ ಸ್ಟೈಲ್ ತಿನ್ಬೇಕು ಅನ್ಕೊಳ್ತಿದ್ಯಾ? ಮೇಡಮ್ ಯೂಟ್ಯೂಬ್ ನೋಡ್ತೀರಾ? AD ಕನ್ನಡ ಬ್ಲಾಗ್ಸ್ ಅಂತಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ AD ಕನ್ನಡ ಬ್ಲಾಗ್ಸ್ ಮಾತಾಡ್ತಿರೋದು. ಸೊ ತಮ್ಮನೇಲಿ ನೋಡಿರೋ ಗೊತ್ತಿರುತ್ತೆ ಎಲ್ಲಿ ಹೋಗ್ತೀನಿ ಅಂತ. ಸೊ ತಮ್ಮನೇಲಿ ನೋಡಿರೋ ಗೊತ್ತಿರುತ್ತೆ ಎಲ್ಲಿ ಹೋಗ್ತೀನಿ ಅಂತ. ಬನ್ನಿ ಹೋಗೋಣ. ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು ಏರ್ ಶೋಗೆ ಹೋಗೋಣ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ಆಹಾರ ಮೇಳಕ್ಕೂ ಹೋಗೋಣ. ಅಲ್ಲಿ ಹೇಗಿರುತ್ತೆ, ಅಲ್ಲಿದು ಫುಡ್ಸ್ಗಳು ಹೇಗಿದೆ, ಹೆಂಗೆ ಹಾಕಿದ್ದಾರೆ ಅಂತ ನೋಡೋಣ. ಬನ್ನಿ, ಮತ್ತೇನಕ್ಕೆ ತಡ, ಬನ್ನಿ ಹೋಗೋಣ. ಮಧ್ಯಾಹ್ನ 2 ಗಂಟೆ ಆಗಿದೆ. ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ಹೋಗೋಣ. ಶೋ 4 ಗಂಟೆಗೆ ಇರೋದು, ಇಷ್ಟು ಬೇಗ ಹೋಗಿ ನಾವೇನು ಮಾಡೋಣ? ಅದಕ್ಕೆ ಮೊದಲು ಊಟ ಮಾಡ್ಕೊಂಡು ಹೋಗೋಣ. ಟ್ರಾಫಿಕ್ ತುಂಬ ಇದ್ದ ಕಾರಣ ನಮಗೆ ಹೋಟ್ಲ್ ಸಿಕ್ಕಲಿಲ್ಲ, ಹೋಟ್ಲ್ ಹತ್ರ ನಿಲ್ಸೋಕ್ಕೂ ಆಗಿರಲಿಲ್ಲ. ಅದಕ್ಕೆ ಇವಾಗ ನಮ್ಮ ನಿರ್ಮಿತ್ ಮಾಲಿಗೆ ಕರ್ಕೊಂಬಂದಿದ್ದಾನೆ ಊಟ ಮಾಡಿಸೋಕ್ಕೆ. ಬನ್ನಿ ಮಾಲಲ್ಲಿ ಊಟ ಮಾಡಿ ಮತ್ತೆ ಹೋಗೋಣ. ಬನ್ನಿ ಪಾರ್ಕಿಂಗ್ ಹಾಕೋಣ ಫಸ್ಟು. ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಸೊ ಗೈಸ್, ನೆಕ್ಸಸ್ ಮಾಲ್ ಒಳಗೆ ಎಂಟರ್ ಆಗಿದ್ದೀವಿ ನಮ್ಮ ನಿರ್ಮಿತ್ ಜೊತೆ. ಏನು ತಿನ್ನೋಕ್ಕೆ ಅಂತ ಮರ್ತಿದ್ದೀವಿ. ಬನ್ನಿ, ಎಲ್ಲಿ ಅಂತ ಗೊತ್ತಿಲ್ಲ, ಗೊತ್ತಿದೆ. ಬನ್ನಿ ಮೇಲೆ ಹೋಗೋಣ, ತಿನ್ನೋಣ ಏನಾದರೂ. ಹೊರಗಂತೂ ಹೆವಿ ಟ್ರಾಫಿಕ್ ಇದೆ ಗುರು. ಸೊ ಹಾಗೆ ಹೋಟೆಲ್ ಸಿಗಲಿಲ್ಲ, ಹೋಗ್ತಾ ಇದ್ದೀವಿ. ಇವತ್ತು ಸಾಟರ್ಡೆ ಆದರೂ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಮಾಲ್ ಒಳಗೆ. 4 ಗಂಟೆ ಶೋ ಕರೀತಾ ಇದ್ದಾರೆ, ಹೋಗ್ಬೇಕು ಬೇಗ. ಬಟ್ ಏನು ಮಾಡೋದು, ಹೊಟ್ಟೆ ಕೂಡ ಹಾಗೆ ಸಿಗ್ತಿದೆ. ನಿರ್ಮಿತ್, ನಂಗೊಂದು ಚಾಲೆಂಜ್ ಮಾಡಿಸೋ. ಏನು? 10K 15K ಶಾಪಿಂಗ್ ಚಾಲೆಂಜ್ ಅಂತ. ಶಾಪ್ ಮಾಡ್ಕೊಬಿಡ್ತೀನಿ ಸುಮ್ಮನೆ. 1 ವರ್ಷಕ್ಕಾಗಿರೋ ಬಟ್ಟೆ ಎಲ್ಲ ಶಾಪ್ ಮಾಡ್ತೀನಿ. ಮಾಡಿಸ್ಕೊಡು, ದೊಡ್ಡ ಮನುಷ್ಯರು ಮಾಡಿಸ್ಕೊಡ್ಬೇಕು. ನಾನು ಬಡವ, ದುಡ್ಡಿಲ್ಲ. ಮಾಡಿ 3 ದಿನ ಆಯ್ತಣ್ಣ, ಏನಿದ್ರೆ ಹಾಕೋಣ. ಯಾಕೆ ಬೇಜಾರಲ್ಲಿದ್ಯಾ? ತುಂಬ ರಶ್ ಇದೆ ಕಣೋ, ಹೊಟ್ಟೆ ಬೇರೆ ಹಸಿದಿದೆ. ಇಲ್ಲಿ ಬೇರೆ 1ಕ್ಕೆ 2 ರೇಟು, ಕಷ್ಟ. ನಮ್ದು ರಾಯಲ್ ಫ್ಯಾಮಿಲಿ. ಇದ ನಿನ್ನ ಫ್ರೈಡ್ ರೈಸ್ ಕ್ವಾಂಟಿಟಿ ನೋಡಿ ಎಷ್ಟು ಜಾಸ್ತಿ ಇದೆ ಅಂದರೆ 2 ದಿವಸ ಬೇಕು ತಿನ್ನಕ್ಕೆ. ಏನ್ರಿ ಅದು ಮಾತಾಡೋದು? ಏನು ಇಷ್ಟೆಲ್ಲ ಕಾಲ್ ಬರುತ್ತೆ? ಕಾಯ್ತಾ ಇದ್ದಾರೆ ಜನ ನೋಡಿ, ರೋಡಲ್ಲಿ ಹೇಗೆ ಓಡಾಡ್ತಿದ್ದಾರೆ ಅಂತ ನೋಡೋಕ್ಕೆ ಓಡ್ತಾ ಇದ್ದಾರೆ. ಗೇಟ್ ನಂಬರ್ ಇರುತ್ತೆ, ಗೇಟ್ ನಂಬರ್ 1ಇಂದ ಗೇಟ್ ನಂಬರ್ 10 ತನಕ ಇರುತ್ತೆ. ಅದಕ್ಕೆ ಓಡ್ತಿದ್ದಾರೆ. ಅವ್ರವ್ರ ಗೇಟ್ ಮಿಸ್ ಮ್ಯಾಚ್ ಆಗಿರುತ್ತೆ, ಸೊ ಓಡ್ತಾ ಇದ್ದಾರೆ. ಎಲ್ಲರೂ ಓಡ್ತಿದ್ದಾರೆ, ಬಟ್ ನಾವು ಯಾಕೆ ನಡೀತಿದ್ದೀವಿ? ನಮಗೆ ಗೊತ್ತು ನಮ್ಮ ಡೆಸ್ಟಿನೇಷನ್ ಎಲ್ಲಿಗೆ ಹೋಗ್ಬೇಕು ಅಂತ. ಅದಕ್ಕೆ ಕೂತ್ಗಳಲ್ಲಿ ಗೇಟ್ ನಂಬರ್ 10 ಎಂಟ್ರೆನ್ಸ್ ಇದೆ, ಒಳಗೆ ಹೋಗೋಣ. ಇಲ್ಲಿ ಸ್ವಲ್ಪ ಕ್ಯೂ ಇದೆ, ಅಡ್ಜಸ್ಟ್ ಮಾಡ್ಕೋಬೇಕು. ಒಳಗೆ ಹೋಗೋಣ, ನೋಡೋಣ ಹೇಗಿರುತ್ತೆ ಅಂತ. ಜನ ನೋಡ್ಬೋದು ಹೇಗಿದ್ದಾರೆ ಅಂತ. RCB ಮ್ಯಾಚ್ ನೋಡಕ್ ಬಂದಿರೋ ಥರ ಇದೆ ಗುರು. ದೂರಕ್ಕೂ ಜನ ಇದ್ದಾರೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಬಂದಿರೋದು ಏರ್ ಶೋ ನೋಡೋಕ್ಕೆ. ಈ ಸ್ಕೈಯಲ್ಲಿ ನೋಡಿ ಇವಾಗ ಸ್ವಲ್ಪ ಕ್ಷಣದಲ್ಲೇ ಏನಾಗುತ್ತೆ ಅಂತ. ಸೆಲ್ಯೂಟ್ ಸಖತ್ತಾಗಿತ್ತು ಮಾತ್ರ, ರಿಯಲ್ ಆಗಿ ನೋಡಕ್ಕೆ.
ಇದ್ರ ಶೋ ಮಧ್ಯ ಇದೊಂದು ಈಗಲೊಂದು ನಮ್ಗೊಂದು ಶೋ ಕೊಡ್ತಿದೆ ನೋಡಿ, ಇದು ಸಖತ್ತಾಗಿದೆ ನೋಡೋಕ್ಕೆ. ನಮ್ಮ ನಿರ್ಮಿತ್ನ ಏರ್ ಶೋ ನೋಡೋಕೆ ಕರ್ಕೊಂಬಂದ್ರೆ ಇಲ್ಲಿ ನೋಡಿದ್ರೆ ಅವನೇ ಒಂದು ಹೊಸ ಶೋನೇ ನಡೆಸ್ತಾ ಇದ್ದಾನೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಮಗೆಲ್ಲ ಗೊತ್ತಾಗೋಯ್ತು. ಹೇಗಿತ್ತು ನೋಡ್ತಾ ಇದ್ದೀನಿ, ಚೆನ್ನಾಗಿದೆ. ಏರ್ ಶೋ ಎಲ್ಲ ಮುಗೀತು, ಅಲ್ಲಿ ಮೇಲೆ ಸ್ವಲ್ಪ ಕಾಗೆ ಓಡಾಡ್ತಿದ್ದೆ, ಅದು ನೋಡ್ಕೊಂಡು ಏರ್ ಶೋ ಅಂತ ಅಂತಿದ್ದಾನೆ ನಮ್ಮ ನಿರ್ಮಿತ. ಏರ್ ಶೋ ಅಂತೂ ಫುಲ್ ಕಂಪ್ಲೀಟಾಗಿ ನೋಡೋಕ್ಕಾಗಿಲ್ಲ, ಅದು ಬಿಟ್ಟು ಬೇರೆ ಏನೋ ನೋಡ್ಬೋದಲ್ವಾ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸ್ಟಾರ್ಟಿಂಗ್ ನೋಡೋವಾಗ ಎಷ್ಟು ಜನ ಇದ್ರು, ಇವಾಗ ಶೋ ಆದಮೇಲೆಲ್ಲ ಹೋಗ್ತಿದ್ದಾರೆ, ಎಷ್ಟು ಖಾಲಿ ಆಗ್ತಿದೆ ನೋಡಿ. ಓಹೋ, ಜನ ಸಾಗರ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರ್ಬೇಕಲ್ಲ. ಹೇಗಿತ್ತು ಏರ್ ಶೋ? ಚೆನ್ನಾಗಿತ್ತು, ಹೇಳಂಗಿಲ್ಲ, ಬಟ್ ಸ್ಟಿಲ್ ಇರಬೇಕಿತ್ತು ಇನ್ನೊಂದು ಸ್ವಲ್ಪ ಹೊತ್ತು ಬೇಕು. ಲಾಂಗ್ ಲಾಸ್ಟಿಂಗ್ ಬೇಕಂತೆ, 5 ನಿಮಿಷ ಕೆಲಸ ನಡೆಯಲ್ಲ ಅಂತ ಹೇಳ್ತೀನಿ ನಿರ್ಮಿತ. ಬನ್ನಿ ಹೋಗೋಣ. ಮಾಲಲ್ಲೇ ಊಟ ಮಾಡಿದ್ವಿ, ಇವಾಗ ಕಾಫಿನೂ ಅಲ್ಲೇ ಕುಡಿಬೇಕು ಅಂತ ನಮ್ಮ ನಿರ್ಮಿತ ಹೇಳ್ತಿದ್ದಾನೆ, ಅದಕ್ಕೆ ಕಾಫಿನೂ ಇಲ್ಲೇ ಕುಡಿತೀವಿ. ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ. ಮೈಸೂರಂತೂ ಬೆಂಗಳೂರು ಆಗೋಗಿದೆ ಗುರು. ಏರ್ ಶೋ ಎಲ್ಲ ಮುಗೀತು. ಸೊ ಲಾಸ್ಟ್ ವಿಡಿಯೋ ನಿಮಗೆ ಹಾರ ಮೇಳೆ ತೋರಿಸೋದಲ್ಲ, ಹಾರ ಮೇಳೆ ತೋರಿಸಿಲ್ಲಲ್ವಾ, ಅದನ್ನ ತೋರಿಸ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಬಿಡಿಸಿ ಸಂಸಾರ ಉಳಿಸಿ. ಸೊ ಯಾರು ಕುಡಿಯೋಕೆ ಹೋಗಬೇಡಿ, ಅಂದರೂ ಕುಡಿತೀರಾ ಅಂತ ಗೊತ್ತು, ಏನು ಮಾಡೋಕ್ಕಾಗಲ್ಲ. ಬನ್ನಿ ನಮ್ಮ ನಾನ್ ವೆಜ್ಗೆ ಹೋಗೋಣ. ನಾನ್ ವೆಜ್ ಎಲ್ಲಿದೆ? ಇಲ್ಲಿ ಯಾವುದೋ ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ ಒಂದು ಇತ್ತಲ್ವಾ, ಇನ್ಸ್ಟಾಗ್ರಾಮಲ್ಲಿ ಬರ್ತಾಯಿತ್ತು, ನೋಡೋಣ ಅದು ಎಲ್ಲಿದೆ ಅಂತ. ನಾನು ಬಿರಿಯಾನಿ ತೊಗೊಂಡಿದ್ದೀನಿ, ಇವಾಗ ತಿನ್ನಬೇಕು ಕೂತ್ಕೊಂಡು. ಒಂದು ಹೆವಿ ಸ್ಟಾಲ್ಸ್ ಇದೆ, ಬಟ್ ನಿಮ್ಗೆಲ್ಲನೂ ತೋರ್ಸೋಕ್ಕಾಗಲ್ಲ, ಎಲ್ಲ ತಿಂದು ನಾನು ನಿಮಗೆ ರಿವ್ಯೂ ಹೇಳೋಕ್ಕಾಗಲ್ಲ. ಹಂಗೆ ನಾನೇನಾದರೂ ತಿಂದರೆ ಗೊತ್ತಲ್ವ ಏನಾಗುತ್ತೆ ಅಂತ ನನಗೆ. ಸೊ ಹಾಗೆ ಓವರ್ ವ್ಯೂ ನೋಡ್ಕೊಳ್ಳಿ ಅಷ್ಟೇ. ನಮ್ಮ ನಿರ್ಮಿತಿಗಂತೂ ಊರಿಗೆ ಹೋಗೋಕ್ಕೆ ಲೇಟ್ ಆಗ್ತಿದೆ. ನಾನು ಕರೆದೆ ಅಂತ ಪಾಪ ವಿರಾಜಪೇಟೆಯಿಂದ ಓಡಿ ಬಂದ. ನೋಡಿ ಯಾರು ಇರೋದ್ರೇನು, ನಾನು ಕರೆದ್ರೆ ಅಂದರೆ ಎಲ್ಲರೂ ಓಡಿ ಬರ್ತಾರೆ. ಲಾಸ್ಟ್ ವಿಡಿಯೋಲಿ ನೋಡಿದ್ರ ಯಾರು ಓಡಿ ಬಂದರು ಅಂತ, ಈ ವಿಡಿಯೋಲಿ ಇವನು ಓಡಿ ಬಂದ. ಯಾರು ಓಡಿ ಬರ್ತಾರೆ ಅಂತ ನೋಡೋಣ. ಹೋಟೆಲ್ ನೆನಪಾಯ್ತಾ ನಿಮಗೆ ಅದು? ಹಾಂ ನೆನಪಿದೆಪ್ಪ. ಯಾವ್ದು ಹೇಳೋ? ನೆಮ್ಮದಿ ಊಟ ಅಲ್ವಾ? ನಮ್ಮ ಮೈಸೂರಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇಷ್ಟು ಟ್ರಾಫಿಕ್ ಇರೋದು. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ನಮ್ಮ ನಿರ್ಮಿತ ಆಹಾರ ಮೇಳಕ್ಕೆ ಹೋಗಿ ತಿನ್ನೋ ಅಥವಾ ತಿನ್ಸಿದ್ನೋ ಅಂತ ಒಂದು ಗೊತ್ತಾಗ್ತಿಲ್ಲ. ಡೌಟೇ ಇಲ್ಲ. ಸರಿ ಆಯಿತು, ಬಾಯ್ ಬಾಯ್. ಹಾಂ ಬಾಯ್ ಬಾಯ್.